ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ 1 ಕಪ್ ಚಿರೋಟಿ ರವೆ ಇದ್ದರೆ ಸಾಕು, ಅದ್ಭುತವಾಗಿರುವಂತಹ ಮಲ್ಲಿಗೆ ಇಡ್ಲಿ ಮಾಡ್ಬೋದು. ಈ ಇಡ್ಲಿಗೆ ಮೊಸರು, ಹೀನು ಯಾವುದನ್ನು ಬಳಸದೆ 10 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಈವನ್ ನೈಟ್ ಡಿನ್ನರ್ಗೂ ಚೆನ್ನಾಗಿರುತ್ತೆ ರವೆ ಇಡ್ಲಿ. ಒಂದು ಸಲ ನೀವು ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದಂತೂ ಮರಿಲೇಬೇಡಿ. 10 ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು ಈ ಮಲ್ಲಿಗೆ ಇಡ್ಲಿಯನ್ನು. ಹಾಗಾದರೆ ರೆಸಿಪಿ ನೋಡೋಣ ಬನ್ನಿ. ನಾನಿಲ್ಲಿ ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ. 2 ಕಪ್ ಚಿರೋಟಿ ರವೆ ತೊಗೊತೀನಿ. ಈ ಕಪ್ ಅಳತೆಯಲ್ಲಿ ಸುಮಾರು ಒಂದು 20-30 ಇಡ್ಲಿ ಮೇಲೇ ಆಗುತ್ತೆ ಇಷ್ಟು ರವೆಗೆ. ಸೊ ಈಗ ರವೆಯನ್ನು ತಗೊಂಡು ರವೆ ಮುಳುಗೋಷ್ಟು ನೀರನ್ನು ಹಾಕ್ಕೊಂಬಿಟ್ಟು ಒಂದು 2-3 ಸೆಕೆಂಡು ಹಾಗೆ ನೆನೆಯೋದಕ್ಕೆ ಬಿಟ್ಬಿಡೋಣ. ಚೆನ್ನಾಗಿ ರವೆ ಮುಳುಗೋಷ್ಟು ನೀರನ್ನು ಹಾಕ್ಕೊಳ್ಳೋಣ ಈ ರೀತಿ. ಈಗ ಇದನ್ನು ಸೈಡ್ಗೆ ಇಟ್ಕೊಂಡು ಅವಲಕ್ಕಿ 2 ಕಪ್ ರವೆ ಅಳತೆಗೆ ಅರ್ಧ ಕಪ್ ರವೆ ಹಾಕ್ಕೊಳ್ರಿ. ನೀವು ಯಾವುದೇ ಮೆಜರ್ಮೆಂಟ್ ಆಗಲಿ ಅದರ ಅರ್ಧ ಭಾಗದಷ್ಟು ಹಾಕ್ಕೊಳ್ಳಿ. ಅವಲಕ್ಕಿನೂ ಸಹ ಸ್ವಲ್ಪ ನೆನೆಯೋಕೆ ಇಡೋಣ. ಇವೆಲ್ಲ ರವೆ ಮತ್ತು ಅವಲಕ್ಕಿ ನೆನೆಯೋಕ್ಕೆ ಒಂದು 5 ನಿಮಿಷ ಟೈಮೇ ತೊಗೊಳುತ್ತೆ. ನೆನೆಸಿಡೋಣ. ಈಗ ನೋಡಿ 5 ನಿಮಿಷ ಆದಮೇಲೆ ರವೆ ಚೆನ್ನಾಗಿ ನೆಂದು ಮೇಲೆ ನೀರನ್ನು ನಾವು ಕಲ್ಕೋದಕ್ಕೆ ಹೋಗಬಾರ್ದು. ಬರೀ ನೀರನ್ನೇ ಮಾತ್ರ, ಮೇಲಿನ ತಿಳಿ ನೀರನ್ನು ಒಂದು ಬೌಲ್ಗೆ ಬಗ್ಗಿಸ್ಕೊಂಬಿಡೋಣ. ನೋಡಿ ಈ ರೀತಿ ಬಗ್ಸಿದ ಮೇಲೆ ಆ ನೀರನ್ನು ಸೈಡ್ಗೆ ಇಟ್ಕೊಂಡು ಈ ರವೆಯಲ್ಲಿರೋಂತಹ ನೀರನ್ನೆಲ್ಲ ಚೆನ್ನಾಗಿ ಹಿಂಡಿ ತೆಗಿಯೋಣ. ಸೊ ನೋಡಿ ಈ ರೀತಿ ಚೆನ್ನಾಗಿ ಹಿಂಡ್ಕೊಳ್ಳೋಣ. ಹಿಂಡ್ಕೊಂಡಿರೋ ಅಂತಹ ರವೆಯನ್ನು ಕಂಪ್ಲೀಟ್ ನೀರೆಲ್ಲ ಕಮ್ಮಿ ಆಗಿಬಿಡುತ್ತೆ. ನೋಡಿ ಈ ರೀತಿ ನೀರನ್ನು ಕಂಪ್ಲೀಟಾಗಿ ಹಿಂಡಿ ಎಲ್ಲ ರವೆಯನ್ನು ಈ ರೀತಿ ಒಂದು ಬೌಲ್ಗೆ ಸೇರಿಸ್ಕೊಳ್ಳೋಣ. ಸ್ವಲ್ಪನೂ ನೀರಿಲ್ಲ, ನೋಡ್ತಾ ಇರ್ಬೋದು ನೀವು. ಈಗ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ಅವಲಕ್ಕಿ ಎಷ್ಟು ತೊಗೊಂಡಿದ್ನೋ ಅಷ್ಟೇ ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ನೆನೆಸಿಟ್ಕೊಂಡಿರೋಂತಹ ಅವಲಕ್ಕಿಯನ್ನು ಹಾಕ್ಕೊಳ್ಳೋಣ. ಸೇಮ್ ಅದೇ ಪ್ರೊಸೆಸ್ಸಲ್ಲಿ ಆ ಅವಲಕ್ಕಿಯಲ್ಲಿರೋಂತಹ ನೀರನ್ನು ಕಂಪ್ಲೀಟಾಗಿ ತೆಗೆದುಬಿಡೋಣ. ಸೊ ನೀರು ಚೆನ್ನಾಗಿ ಹಿಂಡಿ ಹಾಕೋದ್ರಿಂದ ಇಡ್ಲಿ ಕಲರ್ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನೀರು ಸ್ವಲ್ಪ ಹಾಕ್ಕೊಂಡು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳೋಣ. ಈ ಇಡ್ಲಿಗೆ ಸ್ವಲ್ಪ ನೀರು ಕಮ್ಮಿನೇ ಇರಬೇಕಾಗುತ್ತೆ. ಬೇಕಾದರೆ ನೋಡಿ ನಾವು ಸೇರಿಸ್ಕೋಬೋದು. ಜಾಸ್ತಿ ನೀರು ಹಾಕ್ಬಿಟ್ರೆ ಇಡ್ಲಿ ಚೆನ್ನಾಗಿ ಬರೋದಿಲ್ಲ. ನೋಡಿ ಈ ರೀತಿ ಗಟ್ಟಿಗೆ ರುಬ್ಕೊಂಡಿರುವಂತಹ ಮಿಶ್ರಣವನ್ನು ಈಗ ರವೆಗೆ ಸೇರಿಸ್ಕೊಂಡು ರವೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಂಟಿಲ್ಲದೆ ಇರೋ ರೀತಿ ಈ ಅವಲಕ್ಕಿ ಮತ್ತು ಕಾಯಿ ಎಲ್ಲನೂ ಹೊಂದ್ಕೊಳ್ಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡೋಣ. ನೋಡಿ ನಾವು ಮೊದಲೇ ನೀರನ್ನು ಹಾಕ್ಕೊಳ್ಬಾರ್ದು. ಚೆನ್ನಾಗಿ ನಾವು ಹಿಟ್ಟನ್ನು ಹೊಂದಿಸ್ಕೊಂಡು ಆ ಟೈಮಲ್ಲಿ ನೀರು ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಬೇಡ. ನೋಡಿ ಇಲ್ಲಿ ಸ್ವಲ್ಪ ಗಟ್ಟಿ ಇದೆ. ಈಗ ಇದಕ್ಕೆ ಸ್ವಲ್ಪ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಬಿಟ್ಟು ಸ್ವಲ್ಪ ಗಟ್ಟಿ ಇರೋದಕ್ಕೆ ಮಿಕ್ಸಿ ಜಾರನ್ನು ತೊಳೆದು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಮತ್ತು ಇನ್ನೊಂದು ಸಾರಿ ಮಿಕ್ಸ್ ಮಾಡಿ ಹಿಟ್ಟು ಯಾವ ಹದದಲ್ಲಿರಬೇಕಂದ್ರೆ ನೋಡಿರಿ, ಈ ಹದದಲ್ಲಿ ಚೌಟಿಂದ ಎತ್ತಿದ್ರೆ ಲೂಸಾಗಿ ಈ ರೀತಿ ಬರಬೇಕು ಹಿಟ್ಟು. ಆ ರೀತಿ ಹಿಟ್ಟನ್ನು ರೆಡಿ ಮಾಡಿಕೊಂಡ್ರೆ ಸಾಕು, ಪರ್ಫೆಕ್ಟಾಗಿ ಇಡ್ಲಿ ಬರುತ್ತೆ. ನೀರು ಮಾತ್ರ ಕ್ವಾಂಟಿಟಿ ನೋಡಿನೇ ಹಾಕ್ಕೊಳ್ಬೇಕು. ನೋಡಿ ಈ ಇಡ್ಲಿಯಲ್ಲಿ ಇದೊಂದೇ ಟಿಪ್ಸ್ ಅಂತ ಹೇಳ್ಬೋದು. ನೀರು ಕಮ್ಮಿ ಹಾಕ್ಕೊಂಡು ಆಮೇಲೆ ಬೇಕಾದಾಗ ಬೆರೆಸ್ಕೊಳ್ಬೋದು. ಸೊ ನೋಡಿ ಈಗ ಕರೆಕ್ಟಾಗಿ ಹಿಟ್ಟು ರೆಡಿಯಾಗಿದೆ. ಮಾಮೂಲಿ ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ಆಮೇಲೆ ಇಡ್ಲಿ ಬೇಯಿಸ್ಕೊಳ್ಳೋಣ. ನಾನಿಲ್ಲಿ ಯಾವುದೇ ರೀತಿ ಈನೋ ಸೋಡಾ ಯಾವುದನ್ನು ಬಳಸಿಲ್ಲ. ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ನೀವೇ ನೋಡ್ತಾ ಇರ್ಬೋದು. ನೋಡಿ ಇಷ್ಟು ಮುಕ್ಕಾಲು ಹಾಕ್ಕೊಳ್ಳಿ ಇಡ್ಲಿ ಸಾಕು. ಇಡ್ಲಿ ಹಿಟ್ಟನ್ನು ಬೇಯೋ ಅಷ್ಟರಲ್ಲಿ ತುಂಬಾ ದಪ್ಪ ಆಗುತ್ತೆ ಇಡ್ಲಿ. ಸೊ ಅದರಿಂದ ಮುಕ್ಕಾಲು ಹಿಟ್ಟನ್ನು ಸೇರಿಸ್ಕೊಂಡು ಬೇಯಿಸ್ಕೊಂಡ್ರೆ ಇಡ್ಲಿ ಸಾಕಾಗುತ್ತೆ.
ಈಗ ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಆಗಿರಬೇಕು. ನೀರು ಬಿಸಿ ಆದಮೇಲೆ ಈಗ ಈ ಇಡ್ಲಿ ಪ್ಲೇಟನ್ನು ಇಟ್ಬಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಮಾಮೂಲಿ ಇಡ್ಲಿ, ಅಕ್ಕಿ ಇಡ್ಲಿ ಎಲ್ಲ ಯಾವ ರೀತಿ ಬೇಯಿಸ್ಕೊತೀವಿ ಅದೇ ರೀತಿ. ಈಗ 5 ನಿಮಿಷ ಆದಮೇಲೆ ಈಗ ಇಡ್ಲಿ ಬೆಂದಿದೆ. ಇಡ್ಲಿಯನ್ನು ಈಗ ತೆಗೆದುಕೊಳ್ಳೋಣ. ಸೊ ಎಷ್ಟು ಚೆನ್ನಾಗಿ ಇಡ್ಲಿ ಬರುತ್ತೆ ಅಂದರೆ ಸ್ವಲ್ಪನೂ ಸಹ ಪ್ಲೇಟ್ಗೆ ಅಂಟ್ಕೊಳ್ಳೋದಿಲ್ಲ, ಅಷ್ಟು ಚೆನ್ನಾಗಿ ಇಡ್ಲಿ ಬರುತ್ತೆ. ನೋಡ್ತಾ ಇರ್ಬೋದು ನೀವು. ಇಡ್ಲಿಯನ್ನು ತೆಗೆದುಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ಇಡ್ಲಿ ಜೊತೆ ನೀವು ಬೇಕಾದರೆ ಸಾಂಬಾರಲ್ಲೂ ತಿನ್ಬೋದು, ಚಟ್ನಿ, ಕೆಂಪು ಚಟ್ನಿ, ಟೊಮೊಟೊ ಚಟ್ನಿ ಯಾವ್ದು ಬೇಕಾದರೂ ಮಾಡ್ಕೊಳ್ಬೋದು. ನಾನಿಲ್ಲಿ ಕಡಲೆ ಬೀಜದ ಕೆಂಪು ಚಟ್ನಿ ಮಾಡಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಇಡ್ಲಿ. ನನಗಂತೂ ತುಂಬ ಇಷ್ಟ ಆಯಿತು. ದಿಢೀರಾಗಿ ನಾವು ಒಂದೊಂದು ಸಾರಿ ಅಕ್ಕಿ ನೆನೆಸೋದು ಮರ್ತೋಗಿರ್ತೀವಿ. ಮತ್ತು ಅಕ್ಕಿ ಇಡ್ಲಿ ತಿನ್ನೋರಿಗೆ ಇಷ್ಟ ಇಲ್ಲ ಅನ್ನೋರು, ಎಲ್ಲರೂ ಸಹ ಜ್ವರ ಬಂದಿರೋಂತಹ ಪೇಷೆಂಟ್ಗಳು, ಶುಗರ್ ಪೇಷೆಂಟ್ಗಳು ಎಲ್ಲರಿಗೂ ಈ ರೆಸಿಪಿ ಸರಿ ಹೊಂದುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ. ಕೆಂಪು ಚಟ್ನಿ ಮಾಡಿದ್ದೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಬಾಕ್ಸ್ಗಳಿಗೆ ತೊಗೊಂಡೋದ್ರೂ ಸಹ ಬೆಳಗ್ಗೆಯಿಂದ ಸಂಜೆವರೆಗೂ ಇಟ್ಟರೂ ಸಹ ಇಡ್ಲಿ ಗಟ್ಟಿ ಬರೋದಿಲ್ಲ, ಅಷ್ಟೇ ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ. ನಾನೀಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಒಂದು ಇಡ್ಲಿಯನ್ನು ನಾನೀಗ ಮುರಿದು ಸಹ ನೋಡ್ಬೋದು ನೀವು. ಎಷ್ಟು ಚೆನ್ನಾಗಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ಇಡ್ಲಿ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಆ ಕಲ್ಲರು ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ, ಮಲ್ಲಿಗೆ ಥರ ಕಲ್ಲರ್ ಇದೆ. ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಸೊ ಓಕೆ ಫ್ರೆಂಡ್ಸ್, ಧನ್ಯವಾದ.